ಇದು ಥಾಯ್ಲೆಂಡ್ನ ಕರಾಬಿ ದ್ವೀಪ. ಸುತ್ತಲೂ ಸಮುದ್ರ, ಆದ್ರೆ ಸಮುದ್ರದ ನೀರಿನ ಬಣ್ಣವೇ ಬೇರೆ. ನಮ್ಮ ದೇಶದಲ್ಲಿ ಹೀಗಿಲ್ಲ. ಅದೇ ನಮ್ಮ ದೇಶದ ಸ್ಪೆಷಾಲಿಟಿ. ನಿನ್ನೆ ರಾತ್ರಿ ಮೀನ್ ಫ್ರೈ ಮಾಡಿ ತಿಂದ ಈ ದೇಸಿ ಹಕ್ಕಿಗಳು ಇಂದು ತಾವೇ ಮೀನಾಗಿ ನೀರಲ್ಲಿ ಲೀನವಾಗಿ ಜಗತ್ತನ್ನೇ ಮರೆತಿದ್ದಾರೆ. ಭೂಮಿಗೆ ವಾಪಸ್ ಕರ್ಕೊಂಡ್ಬರಕ್ಕೆ ಅಗೋ ಬರೆದಿದ್ದಾರೆ ಭೂಮಿ ತಾಯಿಯ ಚೊಚ್ಚಲ ಮಗ ನಿರಂಜನ್. ಹಾಯ್, ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಣ್ಮಣಿ ಜಿ ಕನ್ನಡ ವಾಹಿನಿಯ ಪ್ರೇಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, ಸವಾದಿಖಾ. ಸೊ ನಮ್ಮ ಹುಡುಗರು ಒಂದಾದ್ಮೇಲೊಂದು ಟಾಸ್ಕ್ಗಳನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಒಂದು ಸೂಪರ್ ಆದ ಟಾಸ್ಕ್ ನ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಅವ್ರನ್ನ ವೆಲ್ಕಮ್ ಮಾಡೋಣ, ಬನ್ನಿ ಗಾಯ್ಸ್. ನೀರಿನಿಂದ ಹೊರಬಂದು ಮತ್ತೆ ಮಾನವರಾದರೂ ನಮ್ಮ ದೇಸಿ ಹಕ್ಕಿಗಳು. ಹೆಲೋ ಗಾಯ್ಸ್, ಸವಾದಿಖಾ. ವೆರಿ ಗುಡ್. ಹೇಗಿತ್ತು ನಿನ್ನೆ? ಯಾವ ಮೂಡಲ್ಲಿ ಇದ್ದೀರಾ ಈಗ ನೀವೆಲ್ಲ? ಸ್ವಿಮ್ಮಿಂಗ್. ಏನೆಲ್ಲ ನಾ ಇನ್ನು ಬಂದೇ ಇಲ್ಲ, ಆಗ್ಲೇ ಎಲ್ಲ ಸ್ವಿಮ್ಮಿಂಗ್ ಮಾಡಕ್ ಹೊರಟೋಗಿದ್ದೀರಾ? ಚೆನ್ನಾಗಿದ್ಯಾ ಸ್ವಿಮ್ಮಿಂಗ್ ಮಾಡಕ್ಕೆ? ಖುಷಿ ಆಗತ್ತಾ? ಯಾರ್ಯಾರಿಗೆ ಸ್ವಿಮ್ಮಿಂಗ್ ಬರಲ್ಲ ಕೈ ಎತ್ತಿ? ಬರಲ್ವಾ? ನಿಮ್ಗೂ ಬರಲ್ವಾ? ಮಾಧುರಿ ಸ್ವಿಮ್ಮಿಂಗ್ ಬರಲ್ವಾ? ಡೋಂಟ್ ಟೆಲ್ ಮೀ. ಸೀರಿಯಸ್ಲಿ ನೋಡಕ್ ಇಷ್ಟೊಂದು ಒಳ್ಳೆ ಬಾಡಿ ಬಿಲ್ಡರ್ ಇದೆ, ಸ್ವಿಮ್ಮಿಂಗ್ ಬರಲ್ವಾ? ಇಲ್ಲ. ರಾತ್ರಿ ಮೀನ್ ತಿಂದ ಮೇಲೆ ಅಟ್ಲೀಸ್ಟ್ ಮೀನಿನ ಸ್ವಿಮ್ಮಿಂಗ್ ಗುಣವಾದ್ರೂ ತೋರಿಸ್ಬೇಡ್ವೆ? 4 ಜನಕ್ಕೆ ಸ್ವಿಮ್ಮಿಂಗ್ ಬರಲ್ಲ, ಬಟ್ ಪರವಾಗಿಲ್ಲ, ಏನ್ ಯೋಚನೆ ಮಾಡ್ಬಿಡಿ. ಲೈಫ್ ಜಾಕೆಟ್ ಇದೆ, ಸುಮ್ನೆ ಹಿಂಗ್ ಪುಲ್ ಮಾಡ್ತಾ ಇರಿ, ನಿಮ್ ಬಾಡಿ ನೀವೇ ಹೊರಟೋಗಿರ್ತೀರಾ. ಓಕೆನಾ? ಓಕೆ. ಸೊ ನೀವೆಲ್ಲರೂ ಒಳ್ಳೆ ಜೋಶಲ್ಲಿದ್ದೀರಾ, ಸ್ವಿಮ್ಮಿಂಗ್ ಮಾಡೋ ಮೂಡಲ್ಲಿದ್ದೀರಾ. ಹಾಗಾಗಿ ಇವತ್ತು ನಾನು ಸ್ವಿಮ್ಮಿಂಗ್ ಟಾಸ್ಕ್ ನೇ ಕೊಡ್ತಾ ಇದ್ದೀನಿ. ಯಾವ ತರ ಅಂತ ನೀವು ನನಗೆ ಕೇಳಲಿಲ್ಲ. ನಾವೀಗ ರಿಲೇ ಆಟ ಆಡ್ತಾ ಇದೀವಿ. ಆದ್ರೆ ಒಂದೇ ಒಂದು ಕಂಡೀಷನ್ ಇದೆ. ಈ ಟೀಮು ಬರ್ತಾ ವೀಕ್ ಆಗ್ತದೆ. ರಂಗನಾಯಕಿ, ನಿನ್ನ ಟೀಮು ವೀಕ್ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಈಗ್ಲಾದ್ರೂ ಏನಾದ್ರೂ ಮಾಡು ರಂಗು. ಅಗೇನ್, ಬಿಕಾಸ್ ಆಫ್ ದೇರ್ ಟೀಮ್, ಗ್ರೂಪ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಏನೂ ಇಲ್ಲ. ವೀಕ್ ಅಂತೂ ಆಗಿದೆ ಈ ಟೀಮ್. ಈ ಟೀಮು ಬರ್ತಾ ಸ್ಟ್ರಾಂಗ್ ಆಗ್ತಾ ಇದೆ. ನಾವು ಹಾಗೆ ಬಿಡಕ್ಕಾಗತ್ತಾ? ಛೇ, ಒಬ್ರಿಗೊಂದು ನಾವು ಮಾಡಲ್ಲ. ಹಾಗಾಗಿ ಈ ಕಡೆಯಿಂದ ನೀವು 5 ಜನ ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಕಡೆಯಿಂದ ಯಾರನ್ನ ಒಬ್ರು ಕೂತ್ಕೋಬೇಕು. ಯಾರು ಕೂತ್ಕೋತೀರಾ? 2 ಸೆಕೆಂಡ್ ಅಲ್ಲಿ ಇವಾಗಲೇ ಡಿಸೈಡ್ ಮಾಡಿ. ಬೇಗ ವಾಣಿ, ಅಷ್ಟು ಬೇಗ ಡಿಸೈಡ್ ಮಾಡ್ಬಿಟ್ರ? ಯಾಕೆ ನೆನ್ನೆ ಪೃಥ್ವಿ ಸೀನ್ ಆದ್ಮೇಲೆ ಏನಾದ್ರು ಆಯ್ತು ಅಂತ? ಈಗಿಬ್ರು ವಾಣಿ ಮತ್ತು ಮಾಧುರಿನ ಬಿಟ್ವಿ, ಅದಕ್ಕೆ ಮಾಧುರಿ ವಾಸ್ ಬೆಟರ್. ಸೊ ವಾಣಿ, ನೀವು ಕೂತ್ಕೊಳ್ಳೋದಕ್ಕೆ ರೆಡಿನಾ? ಸೂರಜ್ ಟೀಮ್ ನ ಸೂಪರ್ ಪರ್ಫಾರ್ಮರ್ ನಮ್ಮ ಮದರ್ ಇಂಡಿಯಾ ಅಲಿಯಾಸ್ ವಾಣಿ. ಆಕೆನ ಇವತ್ತು ಕೂರಿಸಿದ್ದಾರೆ ಅಂದ್ರೆ ಇದರಲ್ಲಿ ಏನೋ ಮಸ್ಲತ್ತಿದೆ ಅನ್ಸಲ್ವೇ? ಫೈನ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಹೇಳ್ಬಿಡ್ತೀನಿ. ನಿಮ್ಮ ಟೀಮಿಂದ 2 ಇಲ್ಲಿರ್ತಾರೆ, ದಡದ ಹತ್ರ ಇರ್ತಾರೆ. 3 ಜನ ಅಲ್ಲಿ ಒಂದು ಪಾಯಿಂಟ್ ಅನ್ನ ಫಿಕ್ಸ್ ಮಾಡ್ತೀವಿ, ಅಲ್ಲಿರ್ತೀರಾ. ನಾವು ನಿಮ್ಮ ಕೈಗೆ ಫ್ಲಾಗ್ ಅನ್ನ ಕೊಟ್ಟು ಕಳಿಸ್ತೀವಿ. ಸೊ ಒಬ್ಬರಿಗೆ ಫ್ಲಾಗ್ ಕೊಟ್ರೆ ಅವ್ರು ಇಲ್ಲಿ ಬರ್ತಾರೆ, ಇಲ್ಲಿರೋರ್ನ ಅಲ್ಲಿ ಕಳಿಸ್ತಾರೆ. ಅಲ್ಲಿರೋರು ಇಲ್ಲಿ ಬರ್ತಾರೆ, ಇಲ್ಲಿರೋರು ಅವ್ರನ್ನ ಕಳಿಸ್ತಾರೆ. ಕಡೆಯದಾಗಿ ಅಲ್ಲಿರೋರು ಯಾರು ಮೊದಲು ಫ್ಲಾಗ್ ನ ತಗೊಂಬಂದು ನನ್ನ ಕೈಯಲ್ಲಿ ಕೊಡ್ತಾರೋ ಆ ಟೀಮು ವಿನ್ನರ್. ಇಸ್ ದಟ್ ಕ್ಲಿಯರ್? ರಫಿ ಬಾಯ್, ಚಪ್ಪಾಳೆ ಯಾಕೆ? ನಿರಂಜನ ಕ್ಲಿಯರ್ ಅಂದಿದ್ದು ವಿನ್ನರ್ ಅಂತ ಅಲ್ಲ. ಏನಾದ್ರು ಡೌಟ್ ಇದೆ ಕೈ ಎತ್ಬಿಡಿ. ವಿತೌಟ್ ಲೈಫ್ ಜಾಕೆಟ್ ಸ್ವಿಮ್ಮಿಂಗ್ ಮಾಡ್ಬೋದಾ? ವಿತೌಟ್ ಲೈಫ್ ಜಾಕೆಟ್ ಸ್ವಿಮ್ಮಿಂಗ್ ಮಾಡ್ಬೋದು, ಬಟ್ ನಾವು ಬಿಡ್ತಾ ಇಲ್ಲ. ಯಾಕೆಂದ್ರೆ ನೀವೆಂತ ಇದು ಅಂತ ನಮ್ಗೆ ಸ್ಕೇಟಿಂಗ್ ಅಲ್ಲೇ ಗೊತ್ತಾಯ್ತು.
ಮಾಡ್ಕೊಂಡ್ರಿ ಅಂದ್ರೆ ನೀವು ಸೊ ತಿರ್ಗಾ ಯಾವ್ದೇ ರಿಸ್ಕ್ ನ ತಗೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಣ್ಣ ನಿರಂಜನ್ ಹೇಳಿದ ಮಾತನ್ನ ಕೇಳುವಂತಾದ ತಮ್ಮ ರಫಿ. ಈ ಕಡೆ ಯಾವ್ದನ್ನ ಡೌಟ್ ಇದೆಯಾ? ಒನ್ ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಡೌಟ್ಸ್ ಇದೆಯಾ ಇಲ್ವಾ? ಮಾಧುರಿ, ಅಕಸ್ಮಾತ್ ತಗೊಂಡ್ ಹೋಗೋಷ್ಟೊತ್ತಿಗೆ ಫ್ಲಾಗ್ ಬಿದ್ದೋದ್ರೆ? ಬ್ಯಾಗ್ ಬಿದ್ದೋದ್ರೆ ನೀವು ಅಲ್ಲೇ ಇದ್ದು ಬಿಡಿ, ಬರಕ್ಕೆ ಹೋಗ್ಬೇಡಿ. ಅಲ್ಲೇ ಊಟ ಗೀಟ ಕೊಡ್ತೀವಿ, ಮಾಡ್ಕೊಂಡು ಇದ್ದು ಬಿಡಿ. ಓಕೆ, ಫ್ಲಾಗ್ ಜೊತೆ ಇಲ್ಲಿಗೆ ಬಂದ್ರೇನೆ ಡಿಕ್ಲರೇಷನ್ ನಿಮ್ಗೆ ವಿನ್ನರ್ ಅಂತ. ಇಲ್ಲಾಂದ್ರೆ ನೀವು ಬರೋ ಹಾಗೆ ಇಲ್ಲ. ಯು ಆರ್ ನಾಟ್ ಸಪೋಸ್ ಟು ಕಮ್ ವಿತೌಟ್ ದ ಫ್ಲಾಗ್. ಓಕೆ ಓಕೆ ಓಕೆ, ನೋ ಮೋರ್ ಡೌಟ್ಸ್. ಎಲ್ಲ ರೆಡಿನಾ? ನನ್ನ ಕಡೆಯಿಂದ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಜೋರ ಒಂದ್ಸಲ ಕಿಚ್ಚು ಮಾಡೋಣ, ಜೋರಾಗಿ. That's the spirit. Go. ಇವಾಗ ಕೊಟ್ಟಿರೋ ಟಾಸ್ಕ್ ನಮಗೆ ಸ್ವಿಮ್ಮಿಂಗ್ ರಿಲೇ ಅಂತ. ನಮ್ಮ ಟೀಮಲ್ಲಿ ನೋಡೋಕೆ ಹೋದ್ರೆ ಕ್ಲಿಯರ್ ಕಟ್ ವಿನ್ನರ್ ನಾವೇನಿದೆ, ಯಾಕಂದ್ರೆ ನಮಗೆ ತುಂಬಾನೇ ಕಾನ್ಫಿಡೆನ್ಸ್ ನಾವು ಗೆಲ್ತಾ ಇದ್ದೀವಿ ಅಂತ. ಮಿಸ್ಟರ್ ಮೋಕ್ಷಗುಂಡಂ, ಓವರ್ ಕಾನ್ಫಿಡೆನ್ಸ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಕಾನ್ಫಿಡೆಂಟ್ ಆಗಿರಿ ಅಷ್ಟೇ. ನಾನು ಮೊದಲು ಸ್ಟಾರ್ಟ್ ಮಾಡ್ತಾ ಇದೀನಿ. ನಾನು ಮೊದಲು ಸ್ಟಾರ್ಟ್ ಮಾಡಿ ಏನೇ ಲೀಡ್ ಇದ್ರು ತರ್ಕೊಟ್ಬಿಟ್ಟು ಆಮೇಲೆ ರಫಿಂಗ್ ಕಳಿಸ್ತಾ ಇದೀನಿ. ಮೂರನೇದು ಮಾಧುರಿ, ಆಮೇಲೆ ಕವಿ, ಆಮೇಲೆ ಲಾಸ್ಟಲ್ಲಿ ಸೂರಜ್. ಸೊ ಗೆಲ್ತೀವಿ. ಆಕ್ಚುಲಿ ನಿರಂಜನ್ ಹೇಳ್ದಂಗೆ ಇವತ್ತಿನ ಟಾಸ್ಕ್ ಬಂದು ರಿಲೇ ಅಂತೆ. ನಂಗೊಂದು ಸ್ವಲ್ಪ ಅಂದರೆ ನಾನು ಹೈಟ್ ಇದ್ದೀನಿ, ಬಟ್ ಸ್ವಿಮ್ಮಿಂಗ್ ಮ್ಯಾನೇಜ್ ಮಾಡ್ತೀನಿ, ಬಟ್ ಐ ಆಮ್ ನಾಟ್ ಅ ಪ್ರೊಫೆಷನಲ್ ಸ್ವಿಮ್ಮರ್. ಅಷ್ಟು ಆಗಲ್ಲ ನನಗೆ. ಸೊ ನಾನು ಸೂರಜ್ ಹೇಳಿದೆ ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್ ಅಂತ. ಆದರೆ ಸೂರಜ್ ಎಲ್ಲ ಬೇಡ ಬೇಡ, ಯು ಹ್ಯಾವ್ ಟು ಬಿ ದೇರ್, ವಾಣಿನ ಹೊರಗಡೆ ಇಡೋಣ, ಬಿಕಾಸ್ ಟೀಮ್ ಕಾಂಪಿಟೇಷನ್ ಚೆನ್ನಾಗಿರತ್ತೆ ಅಂತ. ಸೊ ನಾನು ಇದ್ದೀನಿ. ರಿಯಲಿ ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪನ್, ಬಿಕಾಸ್ ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಿದ್ದೆ. ಇವತ್ತು ಏನಾಗುತ್ತೆ ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ನಮಗೆ ಇವತ್ತು ಈ ಜೋಡಿಯ ಸ್ಪರ್ಧೆಯನ್ನು ಕಂಡಕ್ಟ್ ಮಾಡಿದ್ದಾರೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನಮ್ಮ ಕಡೆ 6 ಜನ ಇದ್ರು, ನಾವು ಮಾಡಿ ಅವ್ರನ್ನ ತೋರಿಸ್ತಾ ಇದ್ದೀವಿ. 5 ಜನ ಟೀಮಲ್ಲೇ ಹೋಗ್ತಾ ಇದ್ದೀವಿ ನಾವು. ಮಾದರಿ ಒಬ್ಳು ಬರಲ್ಲ, ಒಂದು ಸ್ವಲ್ಪ ಇದ್ದವ್ರಿಗೆಲ್ಲರಿಗೂ ಬರುತ್ತೆ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಟು ವಿನ್. ನೋಡೋಣ. ನಮ್ಮ ನೆಕ್ಸ್ಟ್ ಟಾಸ್ಕ್ ಆಗಿ ವಾಟರ್ ರಿಲೇ ಆಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ನಾರ್ಮಲ್ ರಿಲೇನೇ ಆಡಿಲ್ಲ ನನ್ನ ಲೈಫ್ನಲ್ಲಿ. ಐ ಆಮ್ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್ ಆಟ್ ಆಲ್. ಇವಾಗ ವಾಟರ್ ರಿಲೇ, ಅದರಲ್ಲೂ ಸ್ವಿಮ್ ಮಾಡಿಕೊಂಡು ಹೋಗಬೇಕು. ಅದು ಗ್ಯಾರಂಟಿ 100-150 ಮೀಟ್ರ್ ಅಂತೂ ಇದ್ದೇ ಇರುತ್ತೆ. ನಾನು ನಮ್ಮ ಸ್ವಿಮ್ಮಿಂಗ್ ಪೂಲ್ನಲ್ಲೇ ಒಂದು 50 ಮೀಟ್ರ್ ಹೋಗೋದಕ್ಕೇ ಸೋಮಾರಿತನ. ಅಷ್ಟೊಂದು ಏನೋ ವರ್ಕೌಟ್ ಎಲ್ಲ ಮಾಡೋದಿಲ್ಲ ನಾನು. ವರ್ಕೌಟ್ಗಿಂತ ನೀವು ಜಾಸ್ತಿ ವರ್ಕ್ ಮಾಡ್ತೀರಾ ಅಂತ ನಿಮ್ಮ ಬಿಲ್ಡಪ್ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಇವಾಗ ಹೇಗೆ ಏನೋ 100-150 ಮೀಟ್ರ್ ಹೋಗ್ಬಿಟ್ಟು ಮಾಡ್ತೀನೋ ಅನ್ನೋದು ಗೊತ್ತಿಲ್ಲ. ಬಟ್ ಟೀಮ್ಗೋಸ್ಕರ ಮಾಡಲೇಬೇಕು, ಮಾಡೇ ತೀರ್ತೀನಿ. ಸ್ವಿಮ್ಮಿಂಗ್ ಅಂತೂ ನಿಜವಾಗ್ಲೂ ಗೊತ್ತಿಲ್ಲ. 5 ಡೇಸ್ ಮಾತ್ರ ಹೋಗಿದ್ದೀನಿ. ಇವತ್ತು ಟ್ರೈ ಮಾಡಿ ಚಾಲೆಂಜಿಂಗ್ ಆಗಿ ಡೇರ್ ಡಿವೆಲ್ ಆಗಿ ಹೋಗ್ತಾ ಇದ್ದೀನಿ. 5 ದಿವಸಗಳಲ್ಲಿ ಪಂಚತಂತ್ರಗಳನ್ನ ಕಲ್ತಿದ್ರೆ ಸಾಕು ರಂಗು. ಡೇರ್ ಆಗಿದ್ರೆ ಡೆವಿಲ್ಲು ಹೆದರ್ಕೊಂಡು ಓಡೋಗುತ್ತೆ. ಸ್ಕೇಟಿಂಗ್ ಟಾಸ್ಕಲ್ಲಿ ನನ್ನ ಪರ್ಫಾರ್ಮೆನ್ಸ್ ತುಂಬ ಹೊಸದಾಗಿತ್ತು. ಈ ಟಾಸ್ಕಲ್ಲಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ಇದು ಒಂದು ಕೈಂಡ್ ಆಫ್ ಇಂಡಿವಿಜುವಲ್ ಲೈಕ್ ಟಾಸ್ಕ್ ಥರ ಇದೆ. ಚೆನ್ನಾಗಿ ಮಾಡ್ಬಿಟ್ಟು ನಾನು ನಮ್ಮ ಟೀಮ್ ಮರ್ಯಾದೆನ ಉಳಿಸ್ತೀನಿ. ರಫಿ ಬಾಯ್, ಸಿಂಪಲ್ ಆಗಿ ಸ್ವಿಮ್ ಮಾಡಿ ಸಾಕು. ಈ ಮರ್ಯಾದೆ ಮಾತೆಲ್ಲ ಯಾಕೆ ಬೇಕು? ನಾವು ಸ್ಪೂರ್ವಿ, ದೀಪ್ತಿ ಹಾಗೂ ಅಮೃತ್ನ ಆ ಕಡೆ ಕಳಿಸಿದ್ದೀವಿ. ಯಾಕಂದರೆ ಸಮುದ್ರದಲ್ಲಿ ಈ ಥರ ಬರೋದು ಈಸಿ. ನೀವು ಎನಿವೇ ಸಮುದ್ರ ನಿಮ್ಮನ್ನು ಪುಷ್ ಮಾಡುತ್ತೆ. ಈ ಥರ ಬರೋದು ಈಸಿ. ಆದರೆ ಎಗ್ನೆಸ್ಟ್ ಹೋಗೋದು ಸ್ವಲ್ಪ ಕಷ್ಟ. ಸೊ ಆ ಸ್ಟ್ರಾಟಜಿ ನಾವು ಮೈಂಡ್ ಇಟ್ಕೊಂಡು ಅವ್ರನ್ನ, ಯಾಕಂದರೆ ಅವ್ರಿಗೆ ಅಷ್ಟು ಸ್ವಿಮ್ಮಿಂಗ್ ಬರಲ್ಲ, ಸೊ ಅವ್ರನ್ನ ಅಲ್ಲಿ ಕಳಿಸಿದ್ದೀವಿ. ಬಿಂದಾಸ್, ನಿನ್ನ ಸ್ಟ್ರಾಟಜಿನ ಒಪ್ಪಿದ್ವಿ. ಆದ್ರೆ ಎಲ್ರೂ ನಿನ್ನ ಪ್ಲಾನ್ ಪ್ರಕಾರ ನಡೀತಾರೆ ಅನ್ನೋ ಗ್ಯಾರಂಟಿ ಇದೆಯಾ? ಪ್ಲಸ್ ಇದು ನಾವು ಗೆಲ್ಲಬೇಕು. ಪ್ಲೀಸ್. ಒಳ್ಳೆ ಮನಸ್ಸಿನಿಂದ ಹೊರಡು ಬಿಂದಾಸ್. ಸೋಲು ಗೆಲುವು ಯಾರಿಗ್ ಬೇಕು? ಅದು ಬರೀ ರಿಸಲ್ಟ್ ತಾನೆ, ಅಂತ್ಯ ಅಲ್ವಲ್ಲ.